ಶಿರಾ ತಾಲೂಕಿನ ಬೆಟ್ಟಪ್ಪನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷ ಚಂಗಾವರ ಮಾರಣ್ಣ ಗೆಲುವು ಸಾಧಿಸಿದರು. ಉಪಾಧ್ಯಕ್ಷರಾಗಿ ಲಕ್ಷ್ಮಣ್ ಅವಿರೋಧವಾಗಿ ಆಯ್ಕೆಯಾದರು. ನಿರ್ದೇಶಕರಾದ ಮೂಡಲಗಿರಿಯಪ್ಪ, ತಿಮ್ಮಕ್ಕ, ಈರಣ್ಣ, ದೊಡ್ಡಕರಿಯಪ್ಪ, ಹನುಮಂತಪ್ಪ, ಮಲ್ಲಿಕಾರ್ಜುನ್, ಲತಮ್ಮ, ಆಶಾ, ಮಹಾಲಿಂಗಪ್ಪ, ಮುಖಂಡರಾದ ಬೆಟ್ಟಪ್ಪನಹಳ್ಳಿ ನಂದೀಶ್, ವಸಂತಕುಮಾರ್, ವೆಂಕಟರಾಮೇಗೌಡ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆ ನಾಗರಾಜು, ಕಾರನಾಗಪ್ಪ, ಕೃಷ್ಣಮೂರ್ತಿ, ಮಹಾಲಿಂಗೇಗೌಡ, ತಿಮ್ಮಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯ ಲಕ್ಕೇಗೌಡ, ರಂಗಪ್ಪ, ಚಿಕ್ಕಣ್ಣ, ಕಾಂತರಾಜು, ಕರಿಯಪ್ಪ, ಗಂಗಾಧರಯ್ಯ, ಕೃಷ್ಣಪ್ಪ, ಮಂಜುನಾಥ್, ಚಿದಾನಂದ ಪೂಜಾರಿ, ಮಾರಣ್ಣ, ರಮೇಶ್, ಮಂಜೇಗೌಡ, ನಾಗಪ್ಪ, ಶ್ರೀರಾಮಣ್ಣ, ಕಾಮರಾಜು, ಮೇಲ್ವಿಚಾರಕ ಯುವರಾಜ್, ಚುನಾವಣಾ ಅಧಿಕಾರಿ ರೇಣುಕಮ್ಮ, ಕಾರ್ಯದರ್ಶಿ ವಿಜಯಕುಮಾರ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಬೆಟ್ಟಪ್ಪನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಈ ದಿನ ಅಧ್ಯಕ್ಷರ ಚುನಾವಣೆ ನಡೆದು ಅತಿ ಹೆಚ್ಚಿನ ಅಧ್ಯಕ್ಷರ ಚುನಾವಣೆ ನಡೆದು 9 ಮತಗಳನ್ನು 12 ಸದಸ್ಯರ ಪೈಕಿ 9 ಮತಗಳನ್ನು ಚಲಾಯಿಸುವುದರ ಮೂಲಕ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ಬಹುಮತದಿಂದ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಎಲ್ಲ ಸಂಘದ ಉಪಾಧ್ಯಕ್ಷರಿಗೂ, ಸರ್ವ ನಿರ್ದೇಶಕರುಗಳಿಗೂ ಮತ್ತು ಈ ಒಂದು ಚುನಾವಣೆಯಲ್ಲಿ ನನ್ನ ಗೆಲುವಿಗೆ ಕಾರಣಕರ್ತರಾದಂಥ ನಮ್ಮ ಬೆಟ್ಟಪ್ಪನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ವ್ಯಾಪ್ತಿಗೆ ಬರ್ತಕ್ಕಂಥ ಚಂಗಾವರ, ದೇವರಟ್ಟಿ, ಬಡಮಂಗನಟ್ಟಿ, ಕುದುರೆಕುಂಟೆ, ಬೆಟ್ಟಪ್ಪನಹಳ್ಳಿ ಮತ್ತು ಲಕ್ಕವನಹಳ್ಳಿ ಗ್ರಾಮದ ಎಲ್ಲ ಮುಖಂಡರುಗಳಿಗೂ ಸಹ ಪಕ್ಷಾತೀತವಾಗಿ ಇವತ್ತು ಭಾಗವಹಿಸಿ ನಮಗೆ ಬೆಂಬಲವನ್ನು ಕೊಟ್ಟು ಇವತ್ತು ಅಧ್ಯಕ್ಷರನ್ನಾಗಿ ನನ್ನ ಆಯ್ಕೆ ಮಾಡಿದ್ದಾರೆ. ನಾನು ಈ ಹಿಂದೆ ಇದೇ ಸಂಘಕ್ಕೆ 1997ನೇ ಸಾಲಿನಲ್ಲಿ ಅಧ್ಯಕ್ಷನಾಗಿ 3 ವರ್ಷಗಳ ಅವಧಿಗೆ ಅಧ್ಯಕ್ಷನಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದೆ. ಜನರ ಅಪೇಕ್ಷೆ ಮೇರೆಗೆ ಮತ್ತು ಒತ್ತಡದ ಮೇರೆಗೆ ಮತ್ತೆ ಈಗ 2024ರಲ್ಲಿ ಪುನರಾಯ್ಕೆಯನ್ನು ಮಾಡಿ ನನಗೆ ಜನರ ಸೇವೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇದು ಅಧಿಕಾರ ಅಲ್ಲ, ಇದೊಂದು ಗುರುತರ ಜವಾಬ್ದಾರಿ. ಈ ಏನು ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಹಳ್ಳಿಯ ರೈತ ಬಾಂಧವರ ಕಷ್ಟ ಸುಖಗಳಿಗೆ ನಾನು ಸ್ಪಂದಿಸ್ತಾ ಅವರ ಸಾಲ ಸೌಲಭ್ಯ ಮತ್ತೊಂದು ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಏನು ಸೌಲಭ್ಯಗಳು ಸಿಗುತ್ತೆ, ವಾಹನ ಸಾಲ ಇರ್ಬೋದು ಅಥವಾ ಏನು ಬೆಳೆ ಸಾಲ ಇರ್ಬೋದು, ಮಧ್ಯಮಾವಧಿ ಸಾಲ ಅಥವಾ ದೀರ್ಘಾವಧಿ ಸಾಲ, ಏನೇನು ಅವಕಾಶಗಳು ಸೌಲಭ್ಯಗಳು ಸಿಕ್ಕುತ್ತೋ ಅದೆಲ್ಲವನ್ನು ಪ್ರಾಮಾಣಿಕವಾಗಿ ಪಕ್ಷಾತೀತವಾಗಿ ಎಲ್ರಿಗೂ ನನಗೆ ಮತ ಚಲಾಯಿಸಿರ್ತಕ್ಕಂಥವ್ರು ಇರ್ಬೋದು ಅಥವಾ ವಿರುದ್ಧವಾಗಿ ನನಗೆ ಮತ ಚಲಾಯಿಸಿರ್ತಕ್ಕಂಥವ್ರು ಇರ್ಬೋದು. ಈಗ ಚುನಾವಣೆ ಆಯ್ಕೆ ಆಗೋವರೆಗೂ ಚುನಾವಣೆ ಆದಮೇಲೆ ನಾವೆಲ್ಲ ಒಂದೇ. ಹಾಗಾಗಿ ಯಾರೂ ದ್ವೇಷ ಅಸೂಯೆ ಸಾಧನೆ ಮಾಡೋದು ಬೇಡ. ನಾವೆಲ್ಲರೂ ಒಗ್ಗಟ್ಟಾಗಿ ಸಂಘದ ಅಭಿವೃದ್ಧಿಗೆ ಕೆಲಸ ಮಾಡೋಣ. ಹಾಗಾಗಿ ಇವತ್ತೇನು ಎಲ್ಲ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ, ಅಭಿಮಾನಿಗಳಿಗೆ ಮತ್ತು ನನ್ನ ಹಿತೈಷಿಗಳಿಗೆ ಮತ್ತು ಎಲ್ಲ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಸದಾ ಹೀಗೆ ಇರಲಿ. ನನ್ನ ಕೈಲಾದಷ್ಟು ನನ್ನ ಶಕ್ತಿ ಮೀರಿ ನನ್ನ ಸೇವೆಯನ್ನು ನಿಮಗೆ ಮಾಡ್ತೀನಿ. ಜಿಲ್ಲಾ ಕೇಂದ್ರ ಬ್ಯಾಂಕ್ನ ಮೇಲ್ವಿಚಾರಕರಿರ್ಬೋದು, ಜಿಲ್ಲಾ ಕೇಂದ್ರ ಬ್ಯಾಂಕ್ನ ನಿರ್ದೇಶಕರುಗಳಾದ ಅಧ್ಯಕ್ಷರಾದಂಥ KN ರಾಜಣ್ಣ ಸಾಹೇಬ್ರಿರ್ಬೋದು, ಇವರೆಲ್ಲರ ಸಹಕಾರವನ್ನು ಪಡೆದು ರೈತರ ಸಮಸ್ಯೆಗಳಿಗೆ ನಾನು ಸ್ಪಂದಿಸಿ ಅವರಿಗೆ ಒತ್ತನ್ನು ಕೊಟ್ಟು ಕೆಲಸವನ್ನು ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನಿಮ್ಮೆಲ್ಲರ ಸಹಕಾರ, ಅಭಿಮಾನ ಸದಾ ಹೀಗೆ ಇರಲಿ ಅಂತಂದು ಮನವಿಯನ್ನು ಮಾಡ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೇನೆ.